ರಾಜ್ಯ ಕೆಪಿಎಸ್ಸಿಯಲ್ಲಿ ನಡೀತಾ ಇರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ದಿನಕ್ಕೊಂದು ಸುದ್ದಿ ಹೊರಗೆ ಬರ್ತಾನೆ ಇದೆ. ಅಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ, ಸೊ ಇದರ ವಿರುದ್ಧ ಪ್ರತಿಭಟನೆಗಳು ಕೂಡ ಜೋರಾಗಿದೆ. ಕೆಪಿಎಸ್ಸಿಯಲ್ಲಿ ನಡೆದ ಅಕ್ರಮದ ವಿರುದ್ಧ ಪ್ರತಿಭಟನೆ ಇವತ್ತು ಎಬಿವಿಪಿ ವತಿಯಿಂದ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಎಬಿವಿಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರು ಎಬಿವಿಪಿ ವಿಭಾಗದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದರೆ ಇತ್ತೀಚೆಗೆ ಪಶುವೈದ್ಯಾಧಿಕಾರಿ ಪರೀಕ್ಷೆ, PDO ನೇಮಕಾತಿಗಳೇನಾಗಿತ್ತು ಅಕ್ರಮ, ಇದರ ವಿರುದ್ಧ ನಡೀತಾ ಇರತಕ್ಕಂಥ ಹೋರಾಟ ಇದು. ಕೆಪಿಎಸ್ಸಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿವೆ ವಿದ್ಯಾರ್ಥಿ ಸಂಘಟನೆಗಳು. ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ ಎಬಿವಿಪಿ ವತಿಯಿಂದ. ಇತ್ತೀಚೆಗೆ ಕೆಪಿಎಸ್ಸಿ ಕರ್ಮಕಾಂಡ ಎಲ್ಲ ಒಂದಷ್ಟು ಬಯಲಾಗಿತ್ತಲ್ಲ. ಪಶುವೈದ್ಯಾಧಿಕಾರಿ ಹುದ್ದೆಗೆ 80 ಲಕ್ಷ, PDO ನೇಮಕಾತಿಯಲ್ಲಿ ಅಕ್ರಮ, ಇದೆಲ್ಲದರ ವಿರುದ್ಧ. ಅಂದರೆ ಯಾರು ಅರ್ಹರಿದ್ದಾರೋ ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ದುಡ್ಡು ಕೊಟ್ಬಿಟ್ಟು ಎಲ್ಲರೂ ಕೂಡ ಕೆಲಸವನ್ನು ಗಿಟ್ಟಿಸ್ಕೊಂಡ್ರೆ ದುಡ್ಡಿಲ್ಲದವ್ರು ಏನು ಮಾಡಬೇಕು ಅಂತ ಇವರ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ವಿದ್ಯಾರ್ಥಿಗಳ ಬೇಡಿಕೆ ಏನು ಮತ್ತು ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಸದ್ಯಕ್ಕೆ ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ ಈಗ ಪ್ರತಿಭಟನೆಗೆ ಬಂದಂತಹ ಎಬಿವಿಪಿ ಕಾರ್ಯಕರ್ತರನ್ನೇ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಸೊ ಸದ್ಯಕ್ಕೆ ಕೆಪಿಎಸ್ಸಿಗೆ ಹೋಗುವಂತಹ ರಸ್ತೆ ಏನಿದೆ ಅದು ಕಂಪ್ಲೀಟ್ ಆಗಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಲಾಗಿದೆ. ಸೊ ಈಗ PDO ನೇಮಕಾತಿ, ಅದರ ಜೊತೆಗೆ ಪಶುವೈದ್ಯಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಮತ್ತು ಅದನ್ನು ಮರುಪರಿಶೀಲನೆಯನ್ನು ಮಾಡಬೇಕು. ಜೊತೆಗೆ ಈ ಸುಮಾರು 80 ಲಕ್ಷಕ್ಕೆ ಒಂದೊಂದು ಹುದ್ದೆಯನ್ನು ಕುದುರಿಸಿದ್ರು, ಆ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಆಗ್ರಹವನ್ನು ಮಾಡಿದ್ರು. ಅದರ ಜೊತೆಗೆ ಕೆಪಿಎಸ್ಸಿ ನಡೆಸುವಂತಹ ಪರೀಕ್ಷೆಗಳ ನಿಯಮಗಳೇನಿದಾವೆ ಅದು ಮತ್ತಷ್ಟು ಬಿಗಿಯಾಗಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಆಗ್ರಹವನ್ನು ಮಾಡಿದ್ರು. ಎಬಿವಿಪಿ ಕಾರ್ಯಕರ್ತರ ಜೊತೆಗೆ ಒಂದಿಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಬಂದಿದ್ರು, ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಆ ವಿಚಾರ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಸೊ ಹೀಗಾಗಿ ಕೆಪಿಎಸ್ಸಿ ಕಚೇರಿಗೆ ಹೋಗುವಂತಹ ರಸ್ತೆಯನ್ನು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಅನ್ನು ಮಾಡಲಾಗಿತ್ತು. ಆದಾಗ್ಯೂ ಕೂಡ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು, ಯತ್ನಿಸಿದ್ರು, ಆದರೆ ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ಸೊ ಹೀಗೆ ಎಬಿವಿಪಿ ಕಾರ್ಯಕರ್ತರು ಅದರ ಜೊತೆಗೆ ಸ್ಟೂಡೆಂಟ್ಸ್ ಯೂನಿಯನ್ಗಳು ಕೂಡ ನೇರವಾಗಿ ಇವತ್ತೊಂದು 3-4 ಟೀಮ್ಗಳಂತೇಳಿ ಪ್ಲಾನ್ಗಳನ್ನು ಮಾಡಿಕೊಂಡು ಏನು ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ಲಾನ್ ಮಾಡಿದ್ರು, ಆದರೆ ಅದು ಆಗಲಿಲ್ಲ. ಸೊ ಕೆಪಿಎಸ್ಸಿ ವಿಚಾರದಲ್ಲಿ ಪ್ರತಿಯೊಂದು
ಹುದ್ದೆಗಳ ವಿಚಾರದಲ್ಲಿ ಕೂಡ ಪದೇ ಪದೇ ಈ ರೀತಿಯ ಎಡವಟ್ಟುಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ಕೂಡ ಆಗ್ತಾ ಇದೆ. ಸೊ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು, ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ನಡೆಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಸೊ ಹೀಗೆ ಇದು ಕೇವಲ ಇಲ್ಲಿಗೆ ಮಾತ್ರ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಹೋರಾಟದ ರೂಪುರೇಷೆಗಳು ಮತ್ತಷ್ಟು ತೀವ್ರಗೊಳ್ಳುತ್ತೆ ಅನ್ನುವಂಥದ್ದನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ಕೂಡ ವಿದ್ಯಾರ್ಥಿ ಸಂಘಟನೆಗಳು ಮಾಡಿದ್ದಾವೆ. ಹಾಗೆ ಸಂಪರ್ಕದಲ್ಲಿ ಪ್ರಕಾಶ್ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಸದ್ಯಕ್ಕೇನೋ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ, ಬಟ್ ಆರಂಭದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. KPSCಯಲ್ಲಿ ವರ್ಷದಿಂದ ವರ್ಷಕ್ಕೆ ಅಕ್ರಮಗಳು ಜಾಸ್ತಿ ಆಗ್ತಾ ಇದೆ. ಯಾರೇ ಬಂದರೂ ಕೂಡ ಅಕ್ರಮವನ್ನು ತಡೆಗಟ್ಟೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಕೆಲಸದ ಅಗತ್ಯ ಇರುವಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ.